ಹರಿಸಿದ ನಿಜ. ಆದ್ರೆ ನೀನ್ಯಾವ ದುರಾಸೆಗೆ ಬಲಿ ಬಿದ್ದು ಅವನ ಎದೆಗೆ ಕೊಂಡು ಹೋದ್ಯೋ? ಏನ್ ಮಾತಾಡ್ತಾ ಇದ್ದೀವಿ? ನಿನ್ನ ತಮ್ಮನ ಕೊಲೆಗೂ ನಿನ್ನ ಗಂಡನ ಕೊಲೆಗೂ ನನಗೂ ಯಾವ ಸಂಬಂಧನೇ ಇಲ್ಲ. ಸಂಬಂಧ ಇದೆ. ಅವರಿಬ್ಬರನ್ನ ಕೊಂದ ಕೊಲೆಗಾರ ಬೇರಾರಲ್ಲ, ಅದು ನೀನೇ. ನಾನಲ್ಲ. ನೀನೇ. ನಾನಲ್ಲ. ನೀನೇ. ಹೌದು. ನಾನೇ ನಿನ್ನ ತಮ್ಮನನ್ನ ನಿನ್ನ ಗಂಡನನ್ನ ಕೊಂದವನು. ಯಾತಕ್ಕಾಗಿ ಕೊಂದೆ ನನ್ನ ಮನೆ ದೇವರನ್ನ? ಯಾತಕ್ಕಾಗಿ? ನಿನ್ನ ಮೇಲಿರುವ ಹುಚ್ಚು ಪ್ರೀತಿಗಾಗಿ, ಊರಿನ ನ್ಯಾಯದ ಗತಿಗೆ ಆಸೆಗಾಗಿ ನನ್ನನ್ನು ಜೈಲಿಗೆ ಕಳಿಸಿ ನಿನ್ನನ್ನು ಮದುವೆ ಆದ ಪರಮೇಶ್ವರ ದೇಶಮುಖ್ ಅಂದೆ ಅವನಿಗೊಂದು ಮುಹೂರ್ತ ಇಟ್ಟೆ. ಒಂದೇ ಕಲ್ಲಿನಲ್ಲಿ 2 ಹಕ್ಕಿಗಳ ಕಥೆಯನ್ನು ಮುಗಿಸಿಬಿಟ್ಟೆ. ಪಾಪಿ, ನೀನು ವೈರಿ ಅನ್ನೋದನ್ನು ಮರೆತು ವೈರಿಯಾಗಿ ನಿನಗೆ ಗೌರವ ಕೊಟ್ಟು ತನ್ನ ಹೆಂಡತಿಯ ಶ್ರೀಮಂತ ಕಾರ್ಯಕ್ಕಾಗಿ ಮನೆಗೆ ಆಹ್ವಾನವಿದ್ರೆ ಅವರನ್ನೇ ಬಲಿ ತೆಗೆದುಕೊಂಡ್ಬಿಟ್ಟೇನು? ಕೊಲೆಗಾರ ನೀನೇ ಅಂತ ನನ್ನ ಮೊದಲಿನಿಂದಲೂ ಅನುಮಾನವಿತ್ತು. ನನ್ನ ಹತ್ರ ಯಾವುದೇ ಸಾಕ್ಷಿಗಳಿರಲಿಲ್ಲ. ಅದಕ್ಕೆ ಸತ್ಯ ಸಲ್ಲದೆ ನಿನ್ನ ಬಾಯಿನಲ್ಲಿ ಊರನ್ನು ತರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಮೋಹದ ಮಾತಿಗೆ ಮಲ್ಲಾದವಳಂತೆ ನಟಿಸಿ ಏನಾಗಿ ಮನೆಗೆ ಬರುವಂತೆ ಮಾಡಿದೆ. ಇನ್ನು ನನ್ನ ಮುಂದಿನ ಗುರಿ ಬಂದೆ. ನನ್ನ ಗಂಡನ ಕೊಂದ ನಿನಗೆ ರಕ್ತ ಕುಡಿದ ಮೇಲೆ ಚಲಿಸಿದ ನನ್ನ ಮುಡಿಯನ್ನು ಮುಚ್ಚಿನಿ. ನನ್ನ ಮುಂದಿನಿಂದ ನಾನು ತಿಳಿದೀನಿ. ನೀನೇನೆ ನನ್ನನ್ನು ಕೊಲ್ಲದು. ನೀ ನನ್ನನ್ನು ಮದುವೆ ಆಗ್ತಾನೋ ಆಸೆಯಿಂದ ನಾನು ಇಲ್ಲಿಗೆ ಬಂದೆ. ಅಂಥದ್ದು ನೀನು ಮಾಡಿದ ಮೋಸ ಅಂತ ತಿಳಿದ ಮೇಲೂ ನಿನ್ನನ್ನು ಸುಮ್ಮನೆ ಬಿಟ್ರೆ ನಾಳೆ ನನ್ನ ಪ್ರಾಣಕ್ಕೆ ಆಪತ್ತು ತಪ್ಪಿದ್ದಲ್ಲ. ಅದಕ್ಕೆ ನಿನ್ನ ಗಂಡನಿನ ಜಾಗಕ್ಕೆ ನಿನ್ನಲ್ಲೂ ಕಳಿಸ್ತೀನಿ. ಅದು ಈಗ ಮಾಡ್ಕೋತೀಯ ಮಾಡ್ಕೊಳ್ಳಲೆ. ಯಾರು ನೀನು? ಪರಮೇಶ್ವರ ದೇಶಮುಖ್. ನಾನಿನಂತೆ ಹೇಳಿದ್ದೆ, ನಮ್ಮೂರಿನ ಹೆಣ್ಣು ಮಕ್ಕಳನ್ನ ಕೆಣಕಿದ್ರೆ ಅವರಿಗೆ ಸೀರೆ ರಕ್ತ ಕುಡಿತೀನಿ ಅಂತ. ಅಂಥದ್ದು ನಮ್ಮ ಹೆಂಡತಿಗೆ ಕೈ ಕೊಡ್ತೇನೆ. ಇವತ್ತು ನಿನ್ನ ತೊಂದ ಬಿಡ್ತೀನಿ. ನೀನೇನು ನನ್ನನ್ನು ಕತ್ತರಿಸೋದು? ಬದುಕಿದ್ದಾಗಲೇ ನೀನು ನನ್ನೇನು ಮಾಡ್ಕೊಡೋದಕ್ಕಾಗಲಿಲ್ಲ. ಇದು ಸತ್ತ ಪ್ರೇತಾತ್ಮ ಆದ್ಮೇಲೆ ನೀನೇನು ಮಾಡ್ಕೋತೀಯ? ಇವನ ಮಹಾನ್ ಶಿವಭಕ್ತ. ಆ ದೈವ ಶಕ್ತಿ ಎದುರು ನಿನ್ನ ಆಟ ಯಾವ ಕಾಲಕ್ಕೂ ನಡೆಯಲ್ಲ. ಅದು ನಿನ್ನ ಹುಚ್ಚು ಭ್ರಮೆ. ಹಸ್ತದಲ್ಲೇ ಹೊತ್ತರ ಅವನು ಕೂಡ ಮಹಾಶಿವಭಕ್ತನೇ. ರಾಮನಿಗೆ ಯುದ್ಧದಲ್ಲಿ ಪ್ರಾಣ ಬಿಡುವಾಗ ಆ ಶಿವನನ್ನು ಕಾಪಾಡಲಿಲ್ಲ. ಹಾಗಾದ್ರೆ ಈಗ ನನ್ನ ಕತೆ ಮುಗಿಸೋದಕ್ಕೆ ಬಂದಿದ್ಯಾ? ಪರಮೇಶ್ವರ ದೇಶಮುಖ್, ನೀನ್ ನನ್ನ ಕತೆ ಮುಗಿಸೋದ್ರೊಳಗಾಗಿ ನಿನ್ನ ಹೆಂಡತಿ ಕತೆ ನಾನು ಮುಗಿಸ್ತೀನಿ. ಅದೇನು ಮಾಡ್ಕೋತೀಯ ಮಾಡ್ಕೊಳ್ಳೆ. ಸಂಚು ಮಾಡಿ ಮಂಚು ಹಾಕಿ ನನ್ನ ಚಿತ್ರಿಸಿಕೊಟ್ಟು ಕೊಂದ ನಿನ್ನನ್ನ ಉಳಿಸೋದಿಲ್ಲ. ಪ್ರಶಾಂತವಾಗಿದ್ದ ಸಾಗರದಲ್ಲಿ ಸುನಾಮಿ ಅಂದರೆ ಅದನ್ನ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನೋಡ್ತೀಯಾ? ಇವತ್ತು ನನ್ನ ಆತ್ಮಕ್ಕೆ ಶಾಂತಿ ಸಿಗ. ನಿನ್ನ ಶಪಥವು ಪೂರ್ತಿ ಆಯ್ತು. ನಾನೇನು ಬರ್ತೀನಿ. ನಿನ್ನ ಮಡಿಲಲ್ಲಿ ನಮ್ಮ ವಂಶದ ಕುಡಿ ಬೆಳೀತಾ ಇದೆ. ಅವನ ಲಾಲನೆ ಪಾಲನೆ ಜವಾಬ್ದಾರಿ ನಿನ್ನ ಮೇಲಿದೆ.
ನಾನಿಲ್ಲ ಅನ್ನೋ ಕೊರಗು ಯಾವತ್ತೂ ಬರಬಾರ್ದು. ಅವನೇ ದೇಶಮುಖದ ಮನೆತನದ ನ್ಯಾಯಾಧೀಶನಾಗ್ಬೇಕು. ನನ್ನ ಸಮಯ ಮುಗಿತು. ನಾನಿನ್ ಬರ್ತೀನಿ. ಸ್ವಲ್ಪ ಹಿಂದೆ ಸರಿದು